ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ಶುಭ ಸಾಯಂಕಾಲ ಸಮಯದಲ್ಲಿ ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಉಪಠಾಣೆಯಲ್ಲಿ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬದ ಕುರಿತು ಶಾಂತತಾ ಸಭೆ ಜರುಗಿತು. ಕುಮಾರ್ ಹಿರೇಮಠ್ ಮಾತನಾಡುತ್ತಾ, ಎಲ್ಲ ಯರಗಟ್ಟಿ ಸಮಸ್ತ ನಾಗರಿಕರು ಶಾಂತಿ ದೂತರು, ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬಾಳುತ್ತಾ ಬಂದವರಾಗಿದ್ದಾರೆ ಎಂದು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಇದೇ ರೀತಿಯಾಗಿ ಸದಾನಂದ ಹನಬರ್ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಶಿಷ್ಟ ಗುಣವಿದೆ. ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ವಿಶೇಷವಿದೆ ಎಂದು ಹೇಳಿದರು. ಅದೇ ರೀತಿಯಾಗಿ ಭದ್ರತೆ ಕುರಿತು ಮುರುಗೋಡ್ ಸಿಪಿಐ ವೀರೇಶ್ ಮಠಪತಿ ಮಾತನಾಡುತ್ತಾ, ಯರಗಟ್ಟಿ ಪಟ್ಟಣದ ಎಲ್ಲ ಸಮುದಾಯದ ಜನರು ಎಲ್ಲರೂ ಎಲ್ಲ ಹಬ್ಬ ಮತ್ತು ಜಾತ್ರೆಗಳನ್ನು ಕೂಡಿಕೊಂಡು ಮಾಡುವುದನ್ನು ನಾನು ನೋಡಿದ್ದೇನೆ. ಇದರ ಜೊತೆಗೆ ಎಲ್ಲರೂ ಶಾಂತತೆ ಕಾಪಾಡಿಕೊಂಡು ಆಚರಿಸಿ ಮತ್ತು ನಾವು ಎಲ್ಲ ರೀತಿಯ ಭದ್ರತೆ ಕೈಗೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಯುವಕರು, ಪೊಲೀಸ್ ಸಿಬ್ಬಂದಿಗಳು, ಪತ್ರಿಕಾ ಮಿತ್ರರು ಮತ್ತು ಡಿಜಿಟಲ್ ಮೀಡಿಯಾದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್ ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಶಾಂತ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡೋಣ. ಅದೇ ರೀತಿ ತಿಂಗಳ ಪರ್ಯಂತ ಒಂದು ಕಠಿಣ ವ್ರತವನ್ನು ಆಚರಣೆ ಮಾಡಿ ಒಂದು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಮುಸ್ಲಿಂ ಬಾಂಧವರು ಕೂಡ ನಮ್ಮ ಎಲ್ಲ ಯರಗಟ್ಟಿ ಪಟ್ಟಣದ ಸಮಸ್ತ ನಾಗರಿಕರು ಅವರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯ ಹೇಳಿ ಅವರ ಹಬ್ಬವನ್ನು ಕೂಡ ನಾವೆಲ್ಲರೂ ಶಾಂತ ರೀತಿಯಿಂದ ಆಚರಣೆ ಮಾಡೋಣ. ನಾವು ನೀವೆಲ್ಲರೂ ಸೇರಿ ಈ ಎರಡು ಹಬ್ಬಗಳನ್ನು ಅತ್ಯಂತ ಔಚಿತ್ಯಪೂರ್ಣವಾಗಿ ಆಚರಣೆ ಮಾಡಿ ಒಂದು ಶಾಂತಿಯಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಯರಗಟ್ಟಿ ಪಟ್ಟಣದಲ್ಲಿ ನೋಡಿಕೊಳ್ಳುವಂಥ ಮಾತನ್ನು ಹೇಳಿ, ಈ ಒಂದು ಎರಡು ಹಬ್ಬಗಳಿಗೆ ಇಲಾಖೆಯ ಸಂಪೂರ್ಣ ಸಹಕಾರ ನಮಗಿರಲಿ, ನಾವೆಲ್ಲರೂ ಕೂಡಿ ಅವರಿಗೆ ಸಹಕಾರ ಕೊಡುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಕೆಲಸ ಮಾತನಾಡುವ ತಮ್ಮೆಲ್ಲರಿಗೂ. ಹಾಗೆ ಈ ಮುಂಚೆ ನನಗೆ ಎಲ್ಲ ಹಿರಿಯರು ಮತ್ತು ನನ್ನ ಮಿತ್ರರು, ಯುವಕರು ಒಂದು ಸಾಮರಸ್ಯವನ್ನ ಪೊಲೀಸ್ ಇಲಾಖೆಯ ಮೂಲಕವಾಗಿ ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮವೇ ಶಾಂತತಾ ಸಭೆ. ಸಂಭ್ರಮದಿಂದ ಹಬ್ಬಗಳನ್ನು ಆಚರಣೆ ಮಾಡಿದರೆ ಮತ್ತಷ್ಟು ಮಾನಸಿಕ ವಿಕಾಸವಾಗ್ತದೆ. ನಮ್ಮನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಇಲ್ಲಿಯ ಸಮಸ್ತ ಸಮುದಾಯಗಳು, ಅವರು ಇಸ್ಲಾಂ ಬಂಧುಗಳಿರ್ಬೋದು ಅಥವಾ ಹಿಂದೂ ಬಂಧುಗಳಿರ್ಬೋದು, ಯಾರು ಕೂಡ ತಮ್ಮದೇ ಆದಂತಹ ವಿಚಾರಗಳನ್ನ ವ್ಯಕ್ತಪಡಿಸದೆ ಸಾಮಾಜಿಕವಾದಂತಹ ವಿಚಾರಗಳನ್ನ ವ್ಯಕ್ತಪಡಿಸಿ ಸಾಮರಸ್ಯವನ್ನ ಕಾಪಾಡಬೇಕಂತೇಳಿ ಇಲ್ಲಿ ಇವತ್ತು ಏನ್ ಸೇರಿದ್ರೆ ಬಹಳಷ್ಟು ಜವಾಬ್ದಾರಿಯುತವನ್ನ ಶಾಂತಿಯುತವಾಗಿ ಆಚರಣೆ ಮಾಡೋಣ. ನಿಮ್ಮದೇ ಆದಂತ ಕಾನೂನು ಸಂಬಂಧಪಟ್ಟಂತ ವಿಚಾರಗಳನ್ನ ಸಾಹೇಬರು ಹೇಳ್ತಾರೆ. ಅವ್ರೇನು ಕಾನೂನುಗಳ ಪಾಲನೆ ಮಾಡ್ಲಿಕ್ಕೆ ನಮಗೆ ಹೇಳ್ತಾರ, ಅದನ್ನ ನಾವು ಪಾಲನೆ ಮಾಡೋಣ. ಅವ್ರಿಗೆ ಮುಂದೆ ಹೇಳ್ತಾರೆ ನಮಗೆ. ಯಾಕಂದ್ರೆ ಇರೋದು ಒಂದು ಸ್ಟೇಷನ್ಗೆ 45 ಜನ, ನನಗಿರೋದು 60. ಒಬ್ಬನೇ ಮಾಡ್ತಕ್ಕಂಥ ಕೆಲಸ ಅಲ್ಲ, ಎಲ್ಲಾನು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಒಬ್ಬರದೇಗಾಗ ನನ್ನ 50 ಜನದಿಂದ ಅಸಾಧ್ಯ. ಆದ್ರೆ ಒಂದಿಷ್ಟು ಹಳ್ಳಿಯಲ್ಲಿ ಒಂದಿಷ್ಟು ಇವಳೆ ಅಂತ ನಮ್ಗೆ ಕೂಡ ಸಹಕಾರ ಮಾಡಿದಲ್ಲಿ ನಮ್ಗೆ ಸಮಾಜ ಮತ್ತು ಗ್ರಾಮಗಳ ಶಾಂತಿ ಇಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಭಾವಿಸ್ತೀನಿ. ಈ ಒಂದು ಹಬ್ಬದ ಮುಂಚೆ ಅವಾಗ್ಲೂ ಹೇಳಿದ್ರು ಅದೆಲ್ಲ ಇಲ್ಲ ಈಗ ಅಂತ ಏನಾದ್ರು ಗಿಳಿಗಳು ಕಂಡ್ರೆ ನನಗೆ ಇನ್ಫಾರ್ಮ್ ಮಾಡಿ, ಅಲ್ಲ ಇನ್ನೂ ವಿಚಾರದಾಗ ನೀವು ಪ್ಯಾಕೆಟ್ ಮಾಡ್ಬಿಟ್ಟು ಸರಿ ಮಾಡುವಂತ ವಿಚಾರ ಮಾಡಿ, ಎಲ್ಲ ಕೇಳಲ್ಲ ಅಂತ ನಮ್ಗೆ ಬಿಡಿ, ಸ್ವಲ್ಪ ನಮಗೆ ಮಾಹಿತಿ ಕೊಟ್ಟರೆ ನಮ್ಗೆ ಬಹಳ ಒಳ್ಳೇದು. ಅದನ್ನು ಕೂಡ ಆಡದಾಗ ನಾವು ಫೈನಾನ್ಸಿಯಲ್ ಬ್ಯಾಂಕ್ ತೆಗಿಬೇಕು, ಎಲ್ಲ ಬೆಲೆ ಬರೋದು. ಒಬ್ಬ ಹೊಸ ಇನ್ಸ್ಟಾಗ್ರಾಮ್ ಹಾಕಿರ್ತಾನೆ. ನಾನು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿ ಅಬ್ಸರ್ವೇಷನ್ 3% ಡೆಫಿನೆಟ್ಲಿ ನಾನು ಅದನ್ನ ತಗೊಂಡೇ ಬರ್ತೀನಿ. ಹಾಗೆ CCTV